ರಾಜಭವನ ವರ್ಸಸ್ ಸರ್ಕಾರ ಮತ್ತೊಂದು ಸುತ್ತಿನ ಸಮರ ಆರಂಭ ಆಗಿದೆ. ಮೂಡಾ ಕೇಸ್ ನಂತರ ಹಳಸಿದ ಸರ್ಕಾರ ಮತ್ತು ಗವರ್ನರ್ ಸಂಬಂಧ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗವರ್ನರ್ ಮತ್ತೆ ಚಾಟಿ ಬೀಸಿದ್ದಾರೆ. ಗೌಪ್ಯ ಮಾಹಿತಿ ಲೀಕ್ ಮಾಡಿದ್ದಕ್ಕೆ ಗವರ್ನರ್ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ನನ್ನ ಮಾಹಿತಿಗಳು ಹೇಗೆ ಲೀಕ್ ಆಗ್ತಾ ಇವೆ? ಗವರ್ನರ್ ಗರಂ ಆಗಿರೋದು. ಸರ್ಕಾರಕ್ಕೆ ಮತ್ತೊಂದು ಪತ್ರವನ್ನ ಬರೆದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗವರ್ನರ್. ಲೋಕಾಯುಕ್ತ ರಾಜ್ಯಪಾಲರಿಗೆ ಬರೆದ ರಹಸ್ಯ ಪತ್ರ ಸೋರಿಕೆಯಾಗಿದೆ. ಸೋರಿಕೆಯಾದ ಬಗ್ಗೆ ಮಾಹಿತಿ ಕೊಡಿ ಅಂತ ಗವರ್ನರ್ ತಾಕೀತು ಮಾಡಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿದ್ದಾರೆ. ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿ ಪತ್ರವನ್ನ ಬರೆದಿದ್ದಾರೆ. ಲೋಕಾಯುಕ್ತದಿಂದ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿತ್ತು. ಇದೇ ಪತ್ರ ಲೀಕ್ ಆಗಿತ್ತು. ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಗವರ್ನರ್. ಸರ್ಕಾರದ ವಿರುದ್ಧ ಸಮರಕ್ಕೆ ಇದನ್ನೇ ಬಳಸಿಕೊಂಡಿದ್ದಾರೆ ಈಗ ರಾಜ್ಯಪಾಲರು. ಪತ್ರದ ಮುಖೇನವೇ ಸರ್ಕಾರವನ್ನ ಕೆಣಕ್ತಾ ಇದ್ದಾರೆ ಗವರ್ನರ್. ರಾಜ್ಯಪಾಲರ ಗರಂ ಪತ್ರಕ್ಕೆ ಸರ್ಕಾರ ತೀಕ್ಷ್ಣ ಪ್ರತಿಕ್ರಿಯೆ ಕೊಡುತ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರವು ಗರಂ ಆಗಿಯೇ ಉತ್ತರ ಕೊಡುತ್ತಾ? ತೀವ್ರ ಕುತೂಹಲ ಕೆರಳಿಸಿದೆ ಈಗ ಸರ್ಕಾರ ಗವರ್ನರ್ ಮಧ್ಯೆ ನಡೀತಾ ಇರುವಂತಹ ಹಣಾಹಣಿ. ಯಾವಾಗ ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರು, ಆ ದಿನದಿಂದಲೂ ಕೂಡ ರಾಜಭವನ ವರ್ಸಸ್ ಸರ್ಕಾರ ಎನ್ನುವಂತಾಗ್ಬಿಟ್ಟಿದೆ. ಈಗ ಮತ್ತೊಂದು ಸುತ್ತಿನ ಸಮರ ಆರಂಭ ಆಗಿದೆ. ಮೂಡಾ ಕೇಸ್ ನಂತರ ಸರ್ಕಾರ ಮತ್ತು ಗವರ್ನರ್ ಸಂಬಂಧ ಹಳಸಿದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗವರ್ನರ್ ಮತ್ತೆ ಚಾಟಿ ಬೀಸಿದ್ದಾರೆ. ಗೌಪ್ಯ ಮಾಹಿತಿ ಲೀಕ್ ಮಾಡಿದ್ದಕ್ಕೆ ಗವರ್ನರ್ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ನನ್ನ ಮಾಹಿತಿಗಳು ಹೇಗೆ ಲೀಕ್ ಆಗ್ತಾ ಇದ್ದಾವೆ ಅಂತ ಗವರ್ನರ್ ಗರಂ ಆಗಿರುವುದು. ಸರ್ಕಾರಕ್ಕೆ ಮತ್ತೊಂದು ಪತ್ರ ಬರೆದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ರಾಜ್ಯಪಾಲರಿಗೆ ಬರೆದ ರಹಸ್ಯ ಪತ್ರ ಸೋರಿಕೆಯಾಗಿದೆ. ಸೋರಿಕೆಯಾದ ಬಗ್ಗೆ ಮಾಹಿತಿ ಕೊಡಿ ಅಂತ ಗವರ್ನರ್ ತಾಕೀತು ಮಾಡಿರುವುದು. ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿದ್ದಾರೆ.